ಮನೆಯಲ್ಲಿ ಯಾರಿಗೂ ಒಪ್ಪಿಗೆ ಇರಲಿಲ್ಲ ಅವರು ಚಿಟ್ಟಾಣಿಯವರು ಯಕ್ಷಗಾನಕ್ಕೆ ಹೋಗ್ಬೇಕು ಅಂತ. ಅವರೊಬ್ಬರೇ ನಮ್ಮ ಈ ಚಿಟ್ಟಾಣಿ ಕುಟುಂಬ ಅನ್ನೋದಲ್ಲಿ ಯಕ್ಷಗಾನಕ್ಕೆ ಬಂದವರು ಪ್ರಥಮ. ಬಂದು ಬೆಳ್ಳಿಯ ಹನುಮಂತನ ಕಿರೀಟದ ಇದನ್ನು ಅವರಿಗೆ ಹಾಕಿದ್ದಾರೆ ಅಪ್ಪನಿಗೆ. ರಾಜಕುಮಾರ್ ನಂದಿ ತೋರಿಸಿದ್ದಾರೆ ಸುಮಾರು ವರ್ಷದಿಂದ. ಬರುವಾಗ ತ್ರಾಸಿ ಹತ್ರ ಕ್ರಿಶ್ಚಿಯನ್ರು ಮುಸಲ್ಮಾನರು. ನನ್ನ ಜೀವಮಾನದಲ್ಲಿ ಎಲ್ಲೂ ಕಾಣಲಿಲ್ಲ. ಮುಸಲ್ಮಾನರು ಕ್ರಿಶ್ಚಿಯನ್ರು ಬಂದು ಚಿಟ್ಟಾಣಿಯವರ ಇದನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಅಂಥ ಕಲಾ ಪ್ರತಿಭೆ ಬಹುಶಃ ಇತಿಹಾಸದಲ್ಲಿ ಹಿಂದೂ ಇಲ್ಲ, ಮುಂದೆ ಗೊತ್ತಿಲ್ಲ. ಕಲಾವಿದರಲ್ಲಿ ಭೇದ ಕಾಣದೇ ಇರುವಂತಹ ಯಕ್ಷಗಾನ ರಂಗಭೂಮಿಗೂ ಈಚೆಗೆ ವೈಯಕ್ತಿಕ ಜೀವನಕ್ಕೂ ವ್ಯತ್ಯಾಸವಿಲ್ಲದೆ ಪ್ರಾಮಾಣಿಕವಾಗಿ ಮಾಡಿದಲ್ಲಿ ಉಪ್ಪೂರ ನಂತರ ನಾವು ಬಹಳ ಆತ್ಮೀಯತೆ ಇತ್ತು. ನಮ್ಮ ಮನೆಗೆಲ್ಲ ಬರ್ತಿದ್ರು ಅವರು. ಚಿಟ್ಟಾಣಿ ಅಂದ್ರೆ ಬಹಳ ಖುಷಿ ಪಡ್ತಿದ್ರು. 10 ಮೇಲೆ ಸಿಂಹಾಸನ ಅಂತ ಹೇಳಿ 10 ಕುಣಿದಿದ್ದೇನೆ ಅಷ್ಟೇ. ಬಿಟ್ರೆ ಅಪ್ಪ ಯಕ್ಷಗಾನಕ್ಕೆ ಬಾ ಅಂತ ಹೇಳಿರ್ಲಿಲ್ಲ. ಆ ನಂತರ ನಂಗೆ ಯಕ್ಷಗಾನದ ತುಂಬಾ ಆಸಕ್ತಿ ಬಂತು. ಆವತ್ತು ನನ್ನ ಜೀವಮಾನದಲ್ಲಿ ನನ್ನ ಅವರ ಕೌರವ ಭೀಮ ಮಗನೇ ಅಂತ ಬೆನ್ನು ತಟ್ಟಿದ್ದ ಆವಾಗ ನಾನು. ಈಗ ದೊಡ್ಡವರು ಸಣ್ಣವರು ಅನ್ನುವ ಪರಿಭೇದನೆ ನಾನು ಜೀವಮಾನದಲ್ಲಿ ಅವ್ರಿಗೆ ಕಾಣಲಿಲ್ಲ. ಇಲ್ಲ, ಅಷ್ಟು ಆತ್ಮೀಯವರನ್ನು ಕರೆತಿದ್ರು. ಚಿಟ್ಟಾಣಿಯವ್ರ ಹತ್ತಿರಕ್ಕೆ ಹೋಗ್ಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಎನ್ನುವ ಅನಿಸಿಕೆಯನ್ನು ಅವರು ಒಡನಾಟದಲ್ಲಿ ಯಾರಿಗೂ ತೋರಿಸಲಿಲ್ಲ ಅವರು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್, ಈಗ ಚಿಟ್ಟಾಣಿಯವರ ವಿಚಾರಕ್ಕೆ ತಗೊಂಡ್ರೆ ಅವರು ಚಂಡೆ ಮತ್ತು ಮದ್ದಳೆಯ ಶಬ್ದಗಳಿಗೆ ತಕ್ಕಂತೆ ಬೆಳೆದ್ರು ಅಂತ ಎಲ್ಲೋ ಒಂದ್ ಕಡೆ ಉಲ್ಲೇಖ ಆಗಿತ್ತು ಯಾವುದೋ ಒಂದು ಆರ್ಟಿಕಲ್ ಅಲ್ಲಿ. ಸೊ ನೀವು ಹೆಂಗ್ ಬೆಳೆದ್ರಿ? ಈಗ ಅವರ ಮಗ ನೀವು, ನಿಮ್ಮ ಬಾಲ್ಯ ಹೆಂಗಿತ್ತು? ಮತ್ತೆ ತಂದೆಯವರು ಯಾವ ಪ್ರೀತಿ, ಯಾವ ತರದ ಪ್ರೀತಿಯಿಂದ ನಿಮ್ಮನ್ನು ಬೆಳೆಸಿದ್ರು? ತುಂಬಾ ಜನಕ್ಕೆ ಏನಾಗತ್ತೆ ಅಂತ ಹೇಳಿದ್ರೆ, ನಾನ್ ಯಕ್ಷಗಾನದಲ್ಲಿ ಇದ್ದೀನಿ, ನನ್ ಮಗ ಇದಕ್ಕೆ ಬರೋದು ಬೇಡ, ಈ ತರ ಭಾವನೆಗಳು ಇರುತ್ತೆ. ಯಾಕಂದ್ರೆ ಅಂದಿನ ಕಷ್ಟ ಆ ಲೆವೆಲ್ಗೆ ಇತ್ತು ಅಂತ. ಸೊ ನಿಮ್ಗೆ ಹೆಂಗಿತ್ತು ಅಂತ? ನನಗೆ ನಮ್ಮ ಅಪ್ಪಯ್ಯ ನಿರಂತರ ಯಕ್ಷಗಾನದಲ್ಲಿ ಇರ್ತಿದ್ರು. ಮತ್ತೆ ಆಗಿನ ಕಾಲದ ನಾನು ಸಣ್ಣ ಇರುವಾಗ ಮಳೆಗಾಲದಲ್ಲಿ ಆಟಗಳು ಬಹಳ ಕಡಿಮೆ ಇತ್ತು ಅವಾಗ. ಈಗ ಬೊಂಬೆ ಎಲ್ಲ ಆನಂತರ ಆವಾಗ ಅವರು ಮನೆಯಲ್ಲಿ ಕೊಟ್ಟು ಕೊನೆ ಮಾಡ್ತಿದ್ರು. ಕೊಟ್ಟು ಕೊನೆ ಅಂದ್ರೆ ಈ ಅಡಕೆ ಮರಕ್ಕೆ ಔಷಧಿ ಹೊಡೆಯೋದು, ಆಮೇಲೆ ಕೊನೆ ಕುಯ್ಯೋದು, ಈ ಕೆಲಸ ಎಲ್ಲ ಮೊದಲು ಮಾಡ್ಕೊಂಡಿದ್ರು. ನಾನು ಸ್ವಲ್ಪ ನೋಡಿದ ನೆನಪು. ನಾವು ಸ್ವಲ್ಪ ದೊಡ್ಡದ್ಮೇಲೆ ಗೊತ್ತಿಲ್ಲ, ಮಾಡಲಿಲ್ಲ. ಯಾಕಂದ್ರೆ ಯಕ್ಷಗಾನ ನಿರಂತರ ಅವರು ಅದು ಮಾಡುವಾಗ ಹೆಚ್ಚು ನಮ್ಮನ್ನ ಯಕ್ಷಗಾನಕ್ಕೆ ತೊಡಗಿ ಅಂತ ಒಂದ್ ದಿವಸ ಹೇಳಿದ್ದಿಲ್ಲ. ಹಾಗಂತ ಯಕ್ಷಗಾನ ಬೇಡ ಅಂತಲೂ ಹೇಳಿಲ್ಲ. ಅವರಷ್ಟಕ್ಕೆ ಅವರು ಹೋಗಿ ಬರ್ತಿದ್ರು. ಜೀವನೋಪಾಯವು ಬಹಳ ಕಷ್ಟದಲ್ಲಿ, ಅವರು ಬದುಕು ಕಷ್ಟದಲ್ಲಿ ಮೊದಲು ಆದದ್ದೇ. ಯಾಕೆಂದ್ರೆ ಮನೆಯಲ್ಲಿ ಯಾರಿಗೂ ಒಪ್ಪಿಗೆ ಇರಲಿಲ್ಲ ಅವರು ಚಿಟ್ಟಾಣಿಯವರು ಯಕ್ಷಗಾನಕ್ಕೆ ಹೋಗ್ಬೇಕು ಅಂತ. ಅವರೊಬ್ಬರೇ ನಮ್ಮ ಈ ಚಿಟ್ಟಾಣಿ ಕುಟುಂಬ ಅನ್ನೋದಲ್ಲಿ ಯಕ್ಷಗಾನಕ್ಕೆ ಬಂದವರು ಪ್ರಥಮ ಅವರು. ಅದು ತುಂಬಾ ದೊಡ್ಡ ಫ್ಯಾಮಿಲಿ. ದೊಡ್ಡ ಫ್ಯಾಮಿಲಿಯಲ್ಲಿ ಕಡೆಗೆಲ್ಲ ಒಡೆದೋದ್ರು ಬಿಡಿ. ಆದ್ರೆ ಚಿಟ್ಟಾಣಿಯವರು ಯಕ್ಷಗಾನಕ್ಕೆ ಹೋಗ್ಬೇಕು ಅಂತ ಮನಸ್ಸು ಒಬ್ಬರಿಗೂ ಇರಲಿಲ್ಲ. ಅವರು ಆಕಸ್ಮಿಕವೇ 2ನೇ ಕ್ಲಾಸ್ ಏನೋ ಓದ್ತಿರೋ. 2ನೇ ಕ್ಲಾಸ್, ಹೌದು. 2ನೇ ಕ್ಲಾಸಲ್ಲಿ ಮತ್ತೆ ಕೂತ್ಕೊಂಡು ಓದಿದ್ದಿಲ್ಲ ಅವರು. ಅವ್ರ ಅಕ್ಕನವ್ರ ಜೊತೆಗೆ ಹೋಗ್ತಿದ್ರಂತೆ, ಬರೆದು ಕೊಡುವರು ಅವರು ಬಿಟ್ಟರೆ ಅವರೇ ಅಂತೂ ಮಾಡಲಿಲ್ಲ. ಅವರು ಗೋವೆ ಮರದ ಅಡಿಯಲ್ಲಿ ಹೋಗಿ ಯಕ್ಷಗಾನ ಕುಣಿತಿದ್ರಂತೆ. ಆ ಗೋವೆ ಮರ ಟೊಂಗೆ ಮುರ್ಕೊಂಡು ಅಲ್ಲಿ ಕುಣಿತಿದ್ರಂತೆ. ಆವಾಗಿಂದ ಯಕ್ಷಗಾನದ ಆಸಕ್ತಿ ಅವರಿಗೆ ಪ್ರಾರಂಭ ಆಗಿ ಯಾರನ್ನೂ ಕೇಳಲಿಲ್ಲ. ಯಾರು ಬೇಡ ಅಂತ ಹೇಳಿದ್ರು ಅವ್ರು ಬಿಡ್ಲಿಲ್ಲ, ಅದ್ರಲ್ಲಿ ಹೋದ್ರು. ಅದಕ್ಕೆ ದೇವರು ಒಳ್ಳೇದೇ ಮಾಡಿದ್ದಾರೆ. ಸ್ವಂತ ಆಶಯ ಅದು. ಹೌದು, ಸ್ವಂತ ಆಶಯ. ಯಾರೋ ಇದ್ರು, ಯಾರ ಪ್ರಭಾವವೂ ಅಲ್ಲ. ಆ ನಂತರ ಕೆರಮನೆ ಶಿವರಾಮೇಗೌಡರ ಪ್ರಭಾವ ಅವರಿಗಿತ್ತು. ಅದು ಕೆರಮನೆ ಶಿವರಾಮೇಗೌಡರು ಬಾಯ್ಬಿಟ್ಟು ಹೇಳಿದ್ದಾರೆ, ಉಲ್ಲೇಖ ಆಗಲ್ಲ, ಆದ್ರೆ ವಾಸ್ತವ. ಒಬ್ಬ ಪರಮ ಸತ್ಯವನ್ನ ಕೆರಮನೆಯ ಅಪ್ಪಟ ಅಭಿಮಾನಿ ಸಂತೆಗೊಳ್ಳಿ ನಾರಾಯಣ ಭಟ್ರು ಅಂತ ಅವರಲ್ಲಿ ಮ್ಯಾನೇಜ್ಮೆಂಟ್ ಮಾಡ್ಕೊಂಡಿದ್ದವರು ಶಿವರಾಮೇಗೌಡರಿಗೆ ಬಹಳ ಆಪ್ತರು. ಅವರು ಬಾಯ್ ಬಿಟ್ಟಿದ್ದಾರೆ ಒಂದು ದಿವಸ, ಈಗೊಂದು 6-7 ವರ್ಷದಿಂದ, ಸತ್ಯವನ್ನ ಇವತ್ತು ಹೇಳ್ತೇನೆ ಅಂತ. ದಯಮಾಡಿ ಈ ಸತ್ಯ ನಮ್ಮ ಅಪ್ಪಯ್ಯ ಜೀವಂತಿರುವಾಗ ಹೇಳಬೇಕಿತ್ತಲ್ರಿ ನೀವು ಅಂತ ನಾನು ಹೇಳಿದೆ. ಸಭೆಯಲ್ಲಿ ಎದ್ದು ನಿಂತ ಹೇಳಿದೆ. ಉಲ್ಲೇಖ ಕೆರಮನೆಯ ಯಾವ ಪುಸ್ತಕದಲ್ಲೂ ಅದು ಆಗಲ್ಲ. ಆವತ್ತು ಅವರು ಹೇಳಿದ್ದಾರೆ, ಉಲ್ಲೇಖ ಆಗಲಿಲ್ಲ. ಕೆರಮನೆ ಶಿವರಾಮೇಗೌಡರು ಆತ್ಮೀಯವಾಗಿ ಒಪ್ಪಿಕೊಂಡ ಮೆಚ್ಚಿದ ಚಿಟ್ಟಾಣಿ ಅಂತ. ನಿಮಗೆ ಹೆಂಗಿತ್ತು ಸರ್? ಅಂದ್ರೆ ಈಗ
ತಂದೆ ಯಕ್ಷಗಾನದಲ್ಲಿದ್ದಾರೆ, ಅದು ಬೈ ಬರ್ತ್ ಬ್ಲಡ್ ಅಲ್ಲೇ ಬಂದಿರುತ್ತೆ ಅಂತ ನಮ್ಮ ಹಿರಿಯವರು ಹೇಳ್ತಾರೆ. ಅವರು ಯಕ್ಷಗಾನದಲ್ಲಿದ್ರೆ ಇವರಿಗೂ ಅದರ ಆಸಕ್ತಿ ಇರುತ್ತೆ ಅಂತ. ನಿಮಗೆ ತಂದೆಯವ್ರನ್ನ ನೋಡ್ತಾ ನೋಡ್ತಾ ಆ ಒಂದು ಆಸಕ್ತಿ ಬಂತ, ಅಥವಾ ಇಲ್ಲ ನನ್ನ ಫೀಲ್ಡೇ ಇದರಲ್ಲೇ ಇರ್ಬೇಕು ನಾನು ಅಂತ? ನನಗೆ ಹಾಗೆ ಅನಿಸಿಲ್ಲ. ವಿದ್ಯಾಭ್ಯಾಸಕ್ಕೂ ಚೊಕ್ಕವಾಗಿ ಹೋಗ್ತಿದ್ದೆ. ಹೋಗ್ತಾ ಇರುವಾಗ ಅಪ್ಪಯ್ಯನೊಬ್ಬ ಶಿಷ್ಯರಿದ್ರು, ಗುಡ್ಡೆಬಳ ಗೋವಿಂದ ಭಟ್ ಅಂತ. ಅಪ್ಪಯ್ಯ ಬಾ ಅಂತ ಹೇಳಲಿಲ್ಲ. ಅವರಿಗೆ ಸ್ವಲ್ಪ ಅಪ್ಪಯ್ಯನ ಹತ್ರ ಕಲ್ತಿದ್ರು ಅವರು. ಅಂದ್ರೆ ಶಾಸ್ತ್ರಬದ್ಧವಾಗಿ ಅಲ್ಲ. ಫಸ್ಟ್ ನಾನು ಕರ್ಕೊಂಡು ಬಂದು ವೇಷ ಮಾಡಿಸಿದ್ದೆ ಗುಡ್ಡೆಬಳ ಗೋವಿಂದ ಭಟ್ ಅಂತ. ಅಪ್ಪಯ್ಯಂಗೂ ಗೊತ್ತಿರ್ಲಿಲ್ಲ. ಎಷ್ಟು ಏಜ್ ಆವಾಗ? ಅವಾಗೊಂದು 7ನೇ ಕ್ಲಾಸ್ ಇರ್ಬೋದು, 6ನೇ ಕ್ಲಾಸ್ ಇರ್ಬೋದು. ಚಿಕ್ಕ ವಯಸ್ಸಿಗೆ? ಹೌದು. ಆಮೇಲೆ ಸ್ವಲ್ಪ ದೊಡ್ಡವನಾದ್ಮೇಲೆ ಫಸ್ಟ್ ವೇಷ ಮಾಡಿಸಿದ್ದೆ ನನ್ನನ್ನು ಅವರು. ಭಸ್ಮಾಸುರ ಮೋಹಿನಿಯಲ್ಲಿ ಹೊಸಕೋಳಿ ಜಾತ್ರೆ ಅಂತ ಆಗ್ತಿತ್ತು. ಚಿಟ್ಟಾಣಿಯವರ 3 ಊರು. ಮೊದಲು ಹೊಸಕೋಳಿ ರಾಮಚಂದ್ರ ಹೆಗಡೆ ಅಂತ ಹೇಳ್ತಿದ್ರು, ಆಮೇಲೆ ಚಿಟ್ಟಾಣಿ ರಾಮಚಂದ್ರ ಹೆಗಡೆ ಆಗಿದ್ದಾರೆ ಅವರು. ಆವಾಗ ಒಂದು ಭಸ್ಮಾಸುರ ಮೋಹಿನಿಯಲ್ಲಿ ಷಣ್ಮುಖ ಅಂತ ಕಡ್ತೋಕ ಮಂಜುನಾಥ ಭಾಗವತರ ಪದ್ಯ. ಆವಾಗ ನನಗೆ ನೆನಪು, ಖಂಡಿತ ನೆನಪಿದೆ ಅದು. ಆವಾಗ ಒಂದು ಪಗಡ ಕಟ್ಟೆ ತಗೊಂಡು ನಾನು ನಿಲ್ಲಿಸಿದ್ರು. ಏನು ಗೊತ್ತಿಲ್ಲ, ಏನು ಗೊತ್ತಿಲ್ಲ. 10 ಮೇಲೆ ಸಿಂಹಾಸನ ಅಂತೇಳಿ 10 ಕುಣಿದಿದ್ದೇನೆ ಅಷ್ಟೇ. ಬಿಟ್ಟರೆ ಅಪ್ಪ ಯಕ್ಷಗಾನಕ್ಕೆ ಬಾ ಅಂತ ಹೇಳಿರಲಿಲ್ಲ. ಆ ನಂತರ ನನಗೆ ಯಕ್ಷಗಾನದ ತುಂಬ ಆಸಕ್ತಿ ಬಂತು. ಅಪ್ಪನಿಗೆ ಒಂದು ಗುಣ ಏನುಂಟು ಕೇಳಿದ್ರೆ, ಯಕ್ಷಗಾನ ಹೇಳ್ಕೊಡ್ಲಿಕ್ಕೆ ಕೊನೆವರೆಗೂ ಅವ್ರಿಗೆ ಬರ್ತಿರ್ಲಿಲ್ಲ. ರಂಗಸ್ಥಳದಲ್ಲಿ ಅವರಿಂದ ಕಲಿಯುವುದಿತ್ತು, ಕಲ್ತಿದ್ದೇನೆ. ನಿಮ್ಮ ಆಟವನ್ನು ನೋಡಿ ಅಥವಾ ನಿಮ್ಮ ವೇಷವನ್ನು ನೋಡಿ ಯಾವತ್ತಾದ್ರೂ ತುಂಬಾ ಪ್ರಶಂಸೆ ಮಾಡಿದ್ದು ಉಂಟು? ನಾವು ಇವತ್ತು ಸಾರ್ಥಕ ಆಯ್ತು ಮಗನೇ ಅಂತ ಹೇಳಿದ ಆ ಥರದ್ದು ಉಂಟಾ ಸನ್ನಿವೇಶ? ನಮ್ಗೊಂದು ಹೇಳ್ಬೋದಾ? ಉಂಟು, ಖಂಡಿತವಾಗಿದೆ. ಬಚ್ಚಗಾರ ಮೇಳೆಲ್ಲ ಪ್ರಾರಂಭ ಆಯಿತು. ನಾನು ಅಪ್ಪಯ್ಯನೊಟ್ಟಿಗೆ ತುಂಬ ವೇಷ ಮಾಡಿದೆ. ವೇಷ ಮಾಡ್ತಾ ಇರುವಾಗ ಒಂದು ದಿವಸ ಯಲ್ಲಾಪುರಕ್ಕೆ ಹೋಗುವಾಗ ಸಿರ್ಸಿಯಿಂದ ಭರತನಹಳ್ಳಿ ಕತ್ತಿ ಉಮ್ಮಚ್ಚಿಗೆ ಅಂತ ಬರ್ತದೆ ಆ ಊರಿನಲ್ಲಿ. ಚಿಟ್ಟಾಣಿದ್ರೆ ಅಭಿಮಾನಿಗಳೇ ಇರುವುದಲ್ಲಿ. ಆಟ, ಗದಾ ಯುದ್ಧ ಪ್ರಸಂಗ. ಕೊಳಗಿ ಅನಂತ ಹೆಗಡೆ, ಕೊಳಗಿ ಕೇಶವ ಹೆಗಡೆ ಪದ್ಯಕ್ಕೆಲ್ಲ ಇದ್ರು ಆವಾಗ ಗದಾ ಯುದ್ಧದ ಕೌರವ ಅಪ್ಪೆಯಿಂದಾದರೆ ಹಡಿನ್ಬಾ ಶ್ರೀಪಾದ ಹೆಗಡೆ ಮೇಳದಲ್ಲಿ ಇದ್ರು. ಶ್ರೀಪಾದ ಹೆಗಡೆ ಅವತ್ತು ಬರಲಿಲ್ಲ. ಭೀಮನ ಮಾಡಲಿಕ್ಕೆ ಜನ ಇಲ್ಲ. ಕಾಂಟ್ರಾಕ್ಟ್ನವರೆಲ್ಲ ಬಂದರು. ಅಲ್ಲಿ ಆತ್ಮೀಯರೇ ಇರ್ಬೋದು. ಇವತ್ತು ನೀವು ಆಟ ಕೈದು ಮಾಡಿ, ಆಟ ಮಾಡೋದು ಬೇಡ, ಭೀಮನ ಮಾಡ್ಲಿಕ್ಕೆ ಜನ ಯಾರಿದ್ದಾರೆ ನಿಮ್ಮಲ್ಲಿ? ನಾ ಕೊಳಗಿ ಅನಂತ ಹೆಗಡೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ. ಭೀಮ್ ಆಗ್ತಿಲ್ಲ. ಅವ್ರ ಕಡೆ ಬಂದರು. ನಿಮ್ಮ ಮಗ ಸುಬ್ರಹ್ಮಣ್ಯ ಚಿಟ್ಟಣ್ಣ ಹತ್ರ ಭೀಮನ ಮಾಡಿಸ್ತೀರಾ? ಆಟ ಮಾಡಿ. ಅಲ್ಲಂದ್ರೆ ಎಂತ ಹೇಳಲಿಕ್ಕೆ ನಾನು ಹೇಗೆ ಮಾಡ್ಲಿಕ್ಕೆ ಉಂಟು? ಕೌರವನ್ ಚಿಟ್ಟಣ್ಣಿದ್ದಾರೆ. ಅಪ್ಪ ಅಪ್ಪಿ ಮಾಡೋ ಒಂದು. ಆವತ್ತು ನನ್ನ ಜೀವಮಾನದಲ್ಲಿ ನನ್ನ ಅವರ ಕೌರವ ಭೀಮ ಮಗನೇ ಅಂತ ಬೆನ್ನು ತಟ್ಟಿದ್ದ ಆವಾಗ ನನಗೆ. ಯಾಕೆ ಅಂತ ಕೇಳಿದೆ ನಾನು. ಆಮೇಲೆ ಅವರು ಭೀಮನನ್ನ ಜೀವಮಾನದಲ್ಲಿ ಒಪ್ಪಿಕೊಂಡಿರುವುದು ಅವರ ಕೌರವನಿಗೆ ಜರವಳ್ಳಿ ವೆಂಕಟೇಶ್ವರರಾವ್, ಮತ್ತು ಯಾರನ್ನೂ ಒಪ್ಪಲಿಲ್ಲ ಅವರು. ಈಗ ಬೇರೆಯವ್ರು ಉಳಿದು ಎಷ್ಟು ಮಾಡಿರಬಹುದು, ಒಪ್ಪಲಿಲ್ಲ. ಒಂದು ನನಗೆ ಪ್ರಶಂಸೆ ಹೇಳಿದರು. ಕ್ರಿಯೆ ಮತ್ತು ಪ್ರತಿಕ್ರಿಯೆ ಯಕ್ಷಗಾನದಲ್ಲಿ ರಂಗಭೂಮಿಯಲ್ಲಿ ಕಲಾವಿದರಿಗೆ ಬಹಳ ಮುಖ್ಯ ಅಂತ ತೋರಿಸಿಕೊಟ್ಟು ಅದೇ ಶ್ರೇಷ್ಠ ಅಂತ ಕಾಣಿಸಿಕೊಟ್ಟವರೇ ಪ್ರಥಮ ಚಿಟ್ಟಾಣಿ ಅಂತ ನನ್ನ ಅನಿಸಿಕೆ. ಆವಾಗ ಅವರು ಹೇಳ್ತಿದ್ರು, ಈ ರೀತಿಯಲ್ಲಿ ಈಗ ಗದೆ ಹಿಡ್ಕೊಂಡು ಕಣ್ಣು ಕೊಟ್ಟುಕೊಂಡು ನಿಂತ್ಕೊಳ್ಳೋದು, ಕ್ರಿಯೆಗೆ ಪ್ರತಿಕ್ರಿಯೆ ಕೊಡುವುದು, ಸಿಟ್ಟು ಬರುವುದು, ನೋವಾಗುವುದು, ಸಂತೋಷ ಪಡುವುದು, ಇದಿಷ್ಟು ವ್ಯಕ್ತವಾದಾಗ ಕ್ರಿಯೆ ಪ್ರತಿಕ್ರಿಯೆಯಲ್ಲಿ ಒಬ್ಬ ಕಲಾವಿದನಾಗುವುದಕ್ಕೆ ಸಾಧ್ಯ. ಮಗನೇ, ನಾನು ಜಲವಳ್ಳಿಯ ನಂತರ ನಿನ್ನ ಭೀಮನನ್ನು ನೋಡಿ ಖುಷಿ ಪಟ್ಟಿದ್ದೇನೆ, ನೀ ಯಕ್ಷಗಾನ ಕಾದಿತು ಅಂತ ಆವತ್ತು ಹೇಳಿದ್ದಾರೆ. ಅಲ್ಲಿವರೆಗೆ ಹೇಳಿಲ್ಲ. ಅಷ್ಟರ ಒಳಗಡೆ ನಿಮ್ಗೆ ಎಷ್ಟು ವರ್ಷ ಯಕ್ಷಗಾನ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಆಗಿತ್ತು? ಆವಾಗೊಂದು 10 ವರ್ಷ ನನಗೆ ಒಡನಾಟ ಆಗಿತ್ತು. 10 ವರ್ಷ ಆದ್ರೂ 10 ವರ್ಷ ಆದ ನಂತರನೇ ಹೇಳಿದ್ದು. ತುಂಬ ವೇಷ ನೋಡಿ ಖುಷಿ ಪಟ್ಟಿದ್ದಾರೆ, ಅದು ಬೇರೆ. ಸಾರ್ಥಕ ಆಯ್ತು ಅಂತ ಹೇಳಿದ ಅವತ್ತು. ಯಾವತ್ತೂ ಮರೆಯೋಕ್ಕಾಗಲ್ಲ. ಹೌದು, ಮರೆಯೋದು ಇಲ್ಲ. ಹೌದಲ್ಲ. ಅಪ್ಪಾಜಿಯಿಂದ ನೀವು ಕಲ್ತ್ಕೊಂಡಿದ್ದೇನು ಸರ್? ನಾನು ಹೌದು, ಯಾಕೆಂದ್ರೆ ಒಂದು ವಿಶೇಷ ಅವರತ್ತೇನಿತ್ತು ಅಂದ್ರೆ ಹೇಳ್ಕೊಡಕ್ಕೆ ಬರ್ತಾನೆ ಇರಲಿಲ್ಲ. ರಂಗಸ್ಥಳದಲ್ಲಿ ಕ್ರಿಯೆ ಮತ್ತು ಪ್ರತಿಕ್ರಿಯೆ, ಆಮೇಲೆ ರಂಗಸ್ಥಳದಲ್ಲಿ ಕಲಿಯಲಿಕ್ಕೆ ಹೇಳ್ತಿದ್ರು ಅವ್ರು, ನೀನು ರಂಗಸ್ಥಳ ನೋಡಿ ಕಲಿ ಅಂತ. ಅದನ್ನು ಕಲ್ತಿದ್ದವರು ರಂಗಸ್ಥಳದ ಅವರೊಟ್ಟಿಗೆ ವೇಷ ಮಾಡಿ ನಾನು ಅಭಿನಯ, ಆಮೇಲೆ ಲಯಕ್ಕೆ ಖಚಿತವಾದಂತಹ ಅಭಿನಯಕ್ಕೆ ಬೇಕಾದ ಹೆಜ್ಜೆಗಳು, ಮತ್ತೆ ಮುಖದ ಹಾವಭಾವಗಳು, ಇದಿಷ್ಟು ಅಭಿನಯ ಚಿಟ್ಟಾಣಿಯವರು ಒಟ್ಟಿಗೆ ವೇಷ ಮಾಡಿದವರಿಗೆ ತುಂಬ ಅನುಕೂಲಗಳು ಆಗಿದೆ. ನನಗಂತೂ ಅನುಕೂಲ ಆದದ್ದೇ ಅದರಿಂದ. ತುಂಬ ಸರಳವಾಗಿಯೇ ಬದುಕಿದ್ರು ಕೊನೆಯವರೆಗೆ ಅಂತ ನಂಗೆ. ಹೌದು, ತುಂಬ ಎಷ್ಟು ಸರಳವಾಗಿರ್ತು. ಯಾಕಂದ್ರೆ ರಂಗಸ್ಥಳದ ರಾಜ ಅವರು. ಹೌದು, ಒಂದು ಜೀವಂತ ದಂತಕಥೆ ಆಗಿದ್ದವರು. ಹೌದು. ಅಂತ ಒಬ್ಬ ವ್ಯಕ್ತಿ ಮನೆಯಲ್ಲಿ ಹೆಂಗಿರ್ತಿದ್ರು ಅಂತ? ಮನೆಯಲ್ಲಿ ಸಿಂಪಲ್, ಒಂದು ಬೀಡಿ ಸೇದು ಅಭ್ಯಾಸ ಇತ್ತಲ್ಲ,
ಬಿಟ್ರೆ ಯಾರೇ ಬರ್ಲಿ, ಈಗ ದೊಡ್ಡವರು ಸಣ್ಣವರು ಅನ್ನುವ ಪರಿಭೇದನೆ ನಾ ಜೀವಮಾನದಲ್ಲಿ ಅವ್ರಿಗೆ ಕಾಣಲಿಲ್ಲ. ಇಲ್ಲ. ಅಷ್ಟು ಆತ್ಮೀಯ ಅವರನ್ನು ಕರೆತಿದ್ರು. ಚಿಟ್ಟಾಣಿಯವ್ರ ಹತ್ರಕ್ಕೆ ಹೋಗ್ಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಎನ್ನುವ ಅನಿಸಿಕೆಯನ್ನು ಅವರು ಒಡನಾಟದಲ್ಲಿ ಯಾರಿಗೂ ತೋರಿಸಲಿಲ್ಲ ಅವರು. ಓಹೋ, ಅಷ್ಟು ಆತ್ಮೀಯ ಕಾಣ್ತಿದ್ರು. ಬಂದು ಈಗ ಸಹಜವಾಗಿ ಬ್ರಾಹ್ಮಣರ ಮನೆಯಲ್ಲಿ ಅಥವಾ ಆತ್ಮೀಯ ಉಪಚಾರ ಮಾಡೇ ಮಾಡ್ತಿದ್ರು, ಅದನ್ನು ಸ್ವೀಕರಿಸ್ತಿದ್ರು, ಅವ್ರು ಒಟ್ಟಿಗೆ ಇರ್ತಿದ್ರು. ಹೌದು, ಅಷ್ಟು ಸಿಂಪಲ್ ಆಗಿ ಯಾರಲ್ಲೂ ಕಾಣಲಿಲ್ಲ. ಮತ್ತೆ ಹೀಗೆ ಇರಬೇಕು, ಹಾಗೆ ಇರಬೇಕು ಅದು ಗೊತ್ತಿಲ್ಲ ಅವ್ರಿಗೆ. ದುಡ್ಡು, ಕಾಸು, ಬಿರುದು, ಸನ್ಮಾನ ಇದೆಲ್ಲ ಬಂದಾಗ್ಲೂ ಬದಲಾಗಿಲ್ಲ ಅವರು. ಅದನ್ನು ಗ್ರಹಿಸಲೂ ಇಲ್ಲ. ಅದನ್ನ ನಮ್ಮ ಅಮ್ಮ ಮಾಡ್ತಿದ್ರು. ಅಲ್ಲಿ ನನ್ನ ಎರಡನೇ ತಮ್ಮ ಇದ್ದಾನೆ, ನಾರಾಯಣ ಓಡಿಸ್ಕೊಳ್ತಿದ್ದ. ಏನಾಯ್ತು ಸುಶೀಲ್ ಅಂತ ಕೇಳ್ತಿದ್ರು ಅಷ್ಟೇ, ಮತ್ತೆ ಎಂತ ಗೊತ್ತಿಲ್ಲ. ಮತ್ತೆ ಒಂದು 1000 ರೂಪಾಯಿ ನೋಟು, 500 ರೂಪಾಯಿ ನೋಟಲ್ಲಿ ತೀರಾ ಕರೆಕ್ಟ್ ಅವ್ರಿಗೆ ಟ್ಯಾಲಿನೂ ಆಗ್ತಿರ್ಲಿಲ್ಲ. ಇದು 1000 500 ನೋಡು ಅಂತಿದ್ರು ಅಷ್ಟೇ. ಅಂದ್ರೆ ಅವ್ರು ಬಹುಶಃ ಎಲ್ಲೂ ಹೋದ್ರು ಕೂಡ ಯಾರ ಹತ್ರ ದುಡ್ಡಿಗೋಸ್ಕರ ಅವ್ರ ಸೇವೆನೇ ಮಾಡಲಿಲ್ಲ, ಮಾಡದ್ದೇ ಕಾಣಿಲ್ಲ. ಹೌದು. ಈ ನಾವೆಲ್ಲ ಅನ್ಕೊಳ್ಳೋದು ತುಂಬ ದೂರಲ್ಲಿದ್ದಾಗ ಅಥವಾ ಬೆಂಗಳೂರಲ್ಲಿದ್ದಾಗ ಸಿನಿಮಾ ರಂಗಕ್ಕೆ ರಾಜ್ಕುಮಾರ್ ಅವರು, ಹೌದು, ಅದೇ ರೀತಿ ನಮ್ಮ ಯಕ್ಷಗಾನ ರಂಗಕ್ಕೆ ಚಿಟ್ಟಾಣಿ ಅವರು ಅಂತ. ಸೊ ಆ ಒಂದು ತುಲನೆ ಇದೆಯಲ್ಲ ಸರ್, ಬಹುಶಃ ಇವತ್ತಿನ ಜನ್ರೇಷನ್ ಅವ್ರಿಗೆ ಅದು ಗೊತ್ತಾಗಬೇಕು ಅಂತ ಅನ್ಕೊಂತೀನಿ. ಅಷ್ಟು ಪರಿಪಕ್ವವಾಗಿ ಯಕ್ಷಗಾನಕ್ಕೆ ತಮ್ಮನ್ನು ತಾವು ಮುಡಿಪಾಗಿ ಇಟ್ಕೊಂಡಿದ್ರಲ್ವಾ ನೋಡಿ. ಅವರೊಟ್ಟಿಗೆ ನಾನು ಹೋಗಿದ್ನಲ್ಲ ಬೆಂಗಳೂರಿಗೆಲ್ಲ, NMH ಅಲ್ಲಿ ಉಳ್ಕೊಳ್ತಿದ್ವಿ. ಕರೆಕ್ಟ್. ಅದು ಬಿಟ್ಟು ಕುಮಾರ್ ಲಾಡ್ಜು ಅಂತ ಇತ್ತು, ಗೊತ್ತು, ಗಾಂಧಿ ಬಜಾರ್ ಹತ್ರ. ಅಲ್ಲಿ ಉಳ್ಕೊಳ್ತಿದ್ವಿ. ಆಟ ಇಲ್ಲ ಅಂದ್ರೆ ಅಪ್ಪಿ 7 ಸಿನಿಮಾಕ್ಕೆ ಹೋಗುವ. ರಾಜಕುಮಾರ ಇದ್ದಾನೆ ಅಂದ್ರೆ ಎಷ್ಟೊತ್ತು ಶ್ರದ್ಧೆಯಿಂದ ಕೂತ್ಕೊಂಡು ನೋಡ್ಕೊಂಡ್ ಬರ್ತಿದ್ರು. ಮತ್ತೆ ಮನೆಯಲ್ಲಿ ಟಿವಿ ನೋಡುವಾಗಲೂ ಯಾವ ಭಾಷೆ ಸಂಬಂಧ ಇಲ್ಲ. ಹಿಂದಿಯಲ್ಲಿ ಅಮ್ಜದ್ ಖಾನು, ಆಮೇಲೆ ಫೇಮಸ್ ಕಲಾವಿದರು ಇದ್ದಾರಲ್ಲ ಅಮಿತಾಬ್ ಬಚ್ಚನ್, ಇವರೆಲ್ಲ ನೋಡಿ ಭಯಂಕರ. ಹಿಂದಿ ಧರ್ಮೇಂದ್ರ, ಇದನ್ನೆಲ್ಲ ಯಾಕೆ ನೋಡ್ತಿದ್ದ, ಜಯಪ್ರದ ಯಾಕೆ ನೋಡ್ತಿದ್ದಾರೆ ಅಂದ್ರೆ ಭಾಷೆ ಬರುವುದಿಲ್ಲಲ್ಲ, ಯಾಕೆ ನೋಡ್ಬೇಕು ಅಂತ ಕೇಳಿದಕ್ಕೆ ಉತ್ತರ ಕೊಡ್ತಿದ್ರು. ಅಭಿನಯ, ಭಾವದ ಅಭಿವ್ಯಕ್ತಿ ಹತ್ತಿರದಿಂದ ಈ ಸಿನಿಮಾ ರಂಗದಲ್ಲಿ ಜಾಸ್ತಿ ಸಿಗ್ತದೆ. ನಾವು ಕಲಾವಿದರನ್ನ ತುಂಬಾ ಅಪರೂಪ ಮಾಡ್ಕೊಳ್ತೀವಿ, ನೋಡ್ಬೇಕು ಅಂತ ಹೇಳ್ತಿದ್ರು ಅವ್ರು. ಇನ್ನೊಬ್ಬರನ್ನು ನೋಡಿ ಕಲಿಯೋದು ಕಲಿಯೋದು ಅಂದ್ರೆ ಅದು ಹತ್ತಿರದಲ್ಲಿ ಇರುವುದರಿಂದ ಅದರ ಅಭಿವ್ಯಕ್ತಿಗಳು ಕರೆಕ್ಟ್ ಸಿಕ್ತಿದ್ದು. ರಸಗಳು, ಈ ನವರಸ ಅಂದ್ರೆ ಎಂತು ಸರ್ ಅದು? ಆ ರಸಗಳ ಉತ್ಪತ್ತಿ ಯಕ್ಷಗಾನಕ್ಕಿಂತ ಹೆಚ್ಚು ಅದು ಆ ಮಾಧ್ಯಮದಲ್ಲಿ ಯಾಕೆ ಸಿಗ್ತದೆ ಕೇಳಿದ್ರೆ ಹತ್ತಿರದಲ್ಲಿ ನೋಡ್ಲಿಕ್ಕೆ ಆಗ್ತದೆ. ಅದನ್ನು ಬಹಳ ಜನಕ್ಕೆ ಹೇಳ್ತಿದ್ರು ಅವರು. ಹಾಗಾಗಿ ರಾಜ್ಕುಮಾರ್ ಅಂದ್ರೆ ಬಹಳ ಪ್ರೀತಿ ಅವರಿಗೆ. ರಾಜ್ಕುಮಾರ್ ಕಣ್ಣೀರು ಹಾಕಿದ್ರೆ ಇವ್ರಿಗೆ ಕೂತಲ್ಲಿ ಕಣ್ಣೀರು ಹಾಕ್ತಾರೆ. ಒಂದು ಬೆಳ್ಳಿಯ ಹನುಮಂತನ ಕಿರೀಟದ ಇದನ್ನು ಅವ್ರಿಗೆ ಹಾಕಿದ್ದಾರೆ ಅಪ್ಪನಿಗೆ. ರಾಜ್ಕುಮಾರ್ ಅಂದ್ರೆ ತೋರಿಸಿದ್ದಾರೆ ಸುಮಾರು ವರ್ಷದಿಂದ, ಡೇಟ್ ನೆನಪಿಲ್ಲ. ಹೌದಾ? ಒಂದು ದೊಡ್ಡ ಸಮಾರಂಭದಲ್ಲಿ ಬೆಂಗಳೂರಲ್ಲಿ ಸಿನಿಮಾ ತಾರೆಯವರಿಗೂ ಕೂಡ ಇವರು ಗೊತ್ತಿದ್ದು. ಹೌದು, ಆ ಫಂಕ್ಷನ್ ಗಳಿಗೂ ಹೋಗ್ತಿದ್ರು. ಉದಯ ಕುಮಾರ್ ಅಂತ ಅಪ್ಪನ ಬಹಳ ಅಭಿಮಾನಿಯಾಗಿದ್ರು ಅವಾಗ. ಹೊನ್ನವರಕ್ಕೆ ಬಂದಿದ್ರು. ಒಂದು ಅಪ್ಪನ ದುಷ್ಟು ಬುದ್ಧಿ, ನಂದು ಬಾಲಚಂದ್ರಾಸ, ಗಣಪತಿ ಹೆಗಡೆ ಸಾಲ ಕೊಡುವಂತ ಒಬ್ರು ಹಾಸ್ಯಗಾರ ಹೆಸರು ಕೇಳಿದ್ದೀರಾ? ಅಪ್ಪನ ದೊಡ್ಡ ಹಾಸ್ಯಗಾರ ಅವರಾಗಿತ್ತು. ಅವ್ರದ್ದು ಅಜ್ಜಿ ನಂದು ಬಾಲಚಂದ್ರಾಸ. ಇದು ಬೇಡ್ಲಿಕ್ಕೆ ಅಂತ ಕರ್ಕೊಂಡು ಹೋಗ್ತಿದ್ರು. ಅವಾಗೆಲ್ಲ ಕ್ರಮ ಇತ್ತು, ನಾನು ಕರ್ಕೊಂಡು ನೆನಪು. ಕೂತ್ಕೊಂಡಾಗ ನೋಡಿದ್ರು ಉದಯ ಕುಮಾರ್, ಬಂದ ರಂಗಸ್ಥಳದಲ್ಲಿ ನಮಸ್ಕಾರ ಮಾಡಿದ್ರು. ಸಿನಿಮಾ ರಂಗದಲ್ಲಿ ದುಷ್ಟ ಬುದ್ಧಿಯನ್ನ ಉದಯ ಕುಮಾರ್ ಮಾಡಿದ್ದಾರೆ, ನೀವು ನೋಡಿದರೆ ಎಲ್ಲೋ ಗೊತ್ತಿಲ್ಲ. ಆ ನಂತರ ಹೇಳಿದ್ರು, ನಿಜವಾಗ ನಂದು ದುಷ್ಟು ಬುದ್ಧಿ ಅಲ್ಲ, ನಿಜವಾದ ದುಷ್ಟು ಬುದ್ಧಿ ಚಿಟ್ಟಾಣಿ ಅವರದ್ದು. ಅದನ್ನು ದೊಡ್ಡಕ್ಕೆ ಹೇಳಿ ಹೋಗಿದ್ದಾರೆ. ಅವರು ವಾಕ್ಚಾತುರ್ಯತೆ ಹೆಂಗೆ ಸರ್ ಅದು? ಅದಕ್ಕೋಸ್ಕರ ಏನಾದ್ರೂ ಸ್ಟಡಿ ಮಾಡ್ತಿದ್ರ? ಇಲ್ಲ, ಸ್ಟಡಿ ಮಾಡಲಿಲ್ಲ ಅಂದ್ರೆ ಏನು ಗೊತ್ತುಂಟಾ? ಸ್ಟಡಿ ಮಾಡುವ ಯಾವ ಅನುಕೂಲತೆಗೂ ಅವರಿಗಿಲ್ಲ, ಪರಿಸರವೂ ಇಲ್ಲ. ರಾಮಕೃಷ್ಣ ಭಟ್ಟ ಬಾಳೆಗದ್ದೆ ಅಂತ ಅವ್ರ ಹತ್ರಕ್ಕೆ ಅವ್ರು ಕಲ್ತವ್ರು. ಅವರಿಗೆ ಹೆಚ್ಚಿನ ಅನುಭವ ರಂಗದಲ್ಲೇ ಆಗಿದೆ. ರಂಗದಲ್ಲಾಗಿರುವಂತ ಅನುಭವವನ್ನೇ ರಂಗದಲ್ಲೇ ವ್ಯಕ್ತಪಡಿಸಿದ್ರು. ಆಮೇಲೆ ಓದ್ತಿದ್ರು ಬಿಟ್ರೆ ಇಡೀ ಪುಸ್ತಕ ಓದುವಷ್ಟು ಅವ್ರಿಗೆ ಆಗ್ತಾನೂ ಇರ್ಲಿಲ್ಲ. ಕನ್ನಡ ಒಂದೇ ಬರೋದು, ಬಾಕಿ ಬರೋದಿಲ್ಲ. ಹೆಚ್ಚಿನ ಇದು ಗುಂಡಬಳ, ಹೆಚ್ಚಿನ ಉತ್ತರ ಕನ್ನಡ ಕಲಾವಿದರೆ ಗುಂಡಬಳದಲ್ಲಿ ಅಭ್ಯಾಸ. ಆ ನಂತರ ದೊಡ್ಡ ಕಲಾವಿದರ ಒಡನಾಟ. ಕಥಾಜ್ಞಾನದಲ್ಲಿ ಒಂದು ಚೂರು ನಾನು ತಿಳ್ಕೊಂಡಾಗ ಜೀವನದಲ್ಲಿ ತಪ್ಪಿದ್ದಿಲ್ಲ. ಅವರು ದೊಡ್ಡ ಮಾತುಗಾರ ಅಂತ ಹೇಳ್ಕೊಳ್ಳಿಲ್ಲ, ಆದ್ರೆ ಏನೂ ಕಡಿಮೆ ಆಗಲಿಲ್ಲ. ಕೊನೆಯ ದಿನಗಳು ಹೆಂಗಿತ್ತು ಸರ್ ಅವರು? ಕೊನೆಯ ದಿನಗಳಲ್ಲಿ ಮನೆಯಲ್ಲಿ ಇರ್ತಿದ್ರು. ನಾನು ಅವರಿಗಾಗಿಯೇ ಮೇಳ ಬಿಟ್ಟ ನಂತರ ವೀರಾಂಜನೇಯ ಯಕ್ಷಮಿತ್ರ ಮಂಡಳಿ ಅಂತ ಮಾಡಿಕೊಂಡು ಅವ್ರನ್ನ ಆಟ ಕರ್ಕೊಂಡು ಹೋಗ್ಲಿಕ್ಕೆ ಮಾಡ್ಕೊಂಡಿದ್ದೇನೆ. ಆಟ ಕರ್ಕೊಂಡ್ಬರ್ತಿದ್ದೆ.
ಆಗುದಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅಪರೂಪದಲ್ಲಿ ಆಗ್ತಿತ್ತು. ಆವಾಗ ಮನೆಯಿಂದ ಬಂದು ಹೆಚ್ಚಿನ ಹೊತ್ತು ಧಾರಾವಾಹಿ ನೋಡ್ತಿದ್ರು, ಸಿನಿಮಾ ನೋಡ್ತಿದ್ರು. ಮನೆ ಹತ್ರ ಒಂದು ಕೆಳಗೊಂದು ಇದು ರೋಡ್ ಹತ್ರ ಒಂದು ಕೂತ್ಕೊಳ್ಳಿಕ್ಕೆ ಒಂದು ಜಾಗ ಮಾಡ್ಕೊಂಡಿದ್ರು ಅವರು. ಅಲ್ಲಿ ಕೂತ್ಕೊಂಡು ಹೋಗುವವರೆಗೆ ಬಂದವರೆಲ್ಲ ಮಾತಾಡ್ತಾ ದಿನವನ್ನು ಕಳಿತಿದ್ರು. ಕೊನೆಗೆ ಏನಾಗಿದ್ದು? ಅನಾರೋಗ್ಯ ಅಂದ್ರೆ ಇಲ್ಲಿ ಬಂಗಾರಮಕ್ಕಿ ಯಕ್ಷಗಾನಕ್ಕೆ ಬರ್ತಿದ್ರು. ನವರಾತ್ರಿ ಟೈಮ್ ಅವಾಗ ಅಕ್ಟೋಬರ್ ಬಂದ್ರು. ಸುಮಾರು ದಿವಸ 5 ದಿವಸ ವೇಷ ಮಾಡಿದ್ದಾರೆ. ನಮಗೆ ವಿಷಯ ಗೊತ್ತಿಲ್ಲ, ಅವ್ರಿಗೆ ಏನಾಗಿದೆ ಗೊತ್ತಾಗ. ನಾನು ಒಬ್ಬರು ಆಟಕ್ಕೆ ಹೋಗೋರಾಗಬಾರ್ದು. 2-3 ದಿವಸ ಇದ್ವಿ. ಒಂದು ದಿವಸ ಶಂತನು ಚಕ್ರವರ್ತಿ ಮಾಡಿದ್ವಿ. ಅಚ್ಚುವೆ ರವೀಂದ್ರ ಭಟ್ ಅಂತ ಭಾಗವತರ ಹೆಸರು ಕೇಳಿರ್ಬೋದು ನೀವು. ಅವರು ಬಂದು ಕಾಲಿಡಿದ್ದಾರೆ ನಮಸ್ಕಾರ ಮಾಡಿ. ಚಿಟ್ಟಾಣಿಯವರ ಅದ್ಭುತ ಪಾತ್ರ ಚಿತ್ರಣ ಮಾಡಿ ಮಾತಾಡ್ತಾರೆ. ಶ್ರೇಷ್ಠವಾದ ಸಾಹಿತ್ಯವನ್ನ ಮಾತಾಡದಿದ್ರೆ ಇವತ್ತು ನಾನು ಇದ್ದೆ. ಅವತ್ತು ನನಗೂ ಕಲ್ಪನೆ ಇಲ್ಲ ಇವ್ರು ಇಷ್ಟು ಸಾಹಿತ್ಯ ಮಾತಾಡಿ ಎಲ್ಲಿಂದ ಬಂತು ಅಂತ. ಅದು ಹೋಗ್ಲಿಕ್ಕೆ 4-5 ದಿವಸ ಇರುವಾಗ ಬಂದು ಆಮೇಲೆ ಹೋದ್ರು. 3 ದಿವಸ ನಾನು ನನ್ನ ಮಗ ಇಬ್ಬರು ಇರ್ಲಿಲ್ಲ. 2 ದಿವಸ ಆಟಕ್ಕೆ ಬರಲಿಲ್ಲ. ಆಮೇಲೆ ಆಸ್ಪತ್ರೆಗೆ ಹೋದ್ವು. ಅವ್ರು ಆಸ್ಪತ್ರೆಗೆ ಹೋಗೋ ದಿವಸ ನಾನು ಸಿಗಂದೂರಲ್ಲಿ ವೇಷ ಮಾಡ್ತಾ ಇದ್ದೆ. ನಂಗೆ ವಿಷಯವೇ ಗೊತ್ತಿಲ್ಲ, ನಂಗೆ ತಿಳಿಸೇ ಇಲ್ಲ. ಆ ಪರಿಸ್ಥಿತಿಗೆ ಸಣ್ಣ ಪುಟ್ಟ ಇದು ಬಡಿ ಎಂಥದ್ದು ಆಗಿ ಹೋಗಿದೆ. ಅವ್ರಿಗೆ ಏನೇನೂ ಆಗಿರ್ಲಿಲ್ಲ. ಎಂಥದ್ದು ಒಂದು ಸಮಸ್ಯೆಯಲ್ಲಿ ಸಿಕ್ಕಿ ಅವ್ರು ಹೋಗುವ ಪರಿಸ್ಥಿತಿ ಅವ್ರಿಗೆ ಬಂತು. ರಾಷ್ಟ್ರಮಟ್ಟಕ್ಕೆ ಬ್ರೇನ್ ಎಮರೇಜ್ ಆಗಿ ಸ್ಟ್ರೋಕ್ ಆಗಿತ್ತಂತೆ ಅವರಿಗೆ. ಅದು ನಂಗೆ ಮಣಿಪಾಲಕ್ಕೆ ಹೋದ್ಮೇಲೆ ಗೊತ್ತದ್ದು. ಅಲ್ಲಿವರೆಗೆ ವಿಷಯವೇ ಗೊತ್ತಿಲ್ಲ. ಆದ್ರೆ ಹೋಗುವಾಗ ಮಾತ್ರ ಬಂಗಾರಮಕ್ಕಿಯಲ್ಲಿ ಒಬ್ಬ ಈ ಪೆಟ್ಟಿಗೆ ಕೆಲಸವರು ಇರ್ತಾರಲ್ಲ, ಮಾದೇವ ಅಂತ, ಅವನ ಹತ್ರ ಒಂದು ಕಿರೀಟ, ಗಜ್ಜೆ, ಇದು 2 ನನ್ನ ಮೊಮ್ಮಗನಿಗೆ ಕೊಡ್ಬೇಕು ಅಂತ ಹೇಳಿ ಇಟ್ಟೋಗಿದ್ದಾರೆ ನಾವು. ಪಾಪ ಆಮೇಲೆ ತಂದು ಕಣ್ಣೀರಕ್ಕೆ ನಮ್ಮನೆ ತಂದು ಇಟ್ಟೋಗಿದ್ದಾರೆ. ಅದು ಈಗಲೂ ಇದೆ. ಈಗ ಅಲ್ಲಿ ಮೆತ್ತಿಗಿದೆ, ಆ ಕಿರೀಟ ಇದೆ. ಅದು ಅವನಿಗೆ ಕೊಡ್ಬೇಕು ಅಂತಲೇ, ನನ್ನ ಮೊಮ್ಮಗನಿಗೆ ಕೊಡ್ಬೇಕು ಅಂತ ತೆಗೆದು ಇಟ್ಟೋಗಿದ್ದಾರೆ. ಗೊತ್ತಾದ ನಮಗೆ 15 ದಿವಸ ಮೇಲೆ. ಪ್ರೀತಿ ಇತ್ತು ಹಾಗಾದ್ರೆ ಮೊಮ್ಮಗನ ಮೇಲೆ. ಹೌದು, ಮಕ್ಕಳಕ್ಕಿಂತ ಮೊಮ್ಮಕ್ಕಳ ಮೇಲೆ ಜಾಸ್ತಿ ಪ್ರೀತಿ, ಜಾಸ್ತಿ ಸಹಜ. ಇವ್ರು ವೇಷ ಮಾಡೋದು ಅವರಿಗೆ ತುಂಬಾ ಖುಷಿ, ಅಂದ್ರೆ ಬಹಳ ಖುಷಿ. ಅವ್ನು ಯಕ್ಷಗಾನಕ್ಕೆ ಬರ್ಬೇಕು ಅಂತ ನಾವು ಅನಿಸೇ ಇಲ್ಲ. ಹಾಗಂತ ಅವ್ನು ಬಂದದ್ದು ನಮಗೆ ನಮ್ಮ ಇಡೀ ಕುಟುಂಬಕ್ಕೆ ಭಯಂಕರ ಖುಷಿ. ಯಾಕೆಂದ್ರೆ ನೋಡಿ, ಒಂದು ಕಲೆಗೆ ಸಂಬಂಧಪಟ್ಟು ಯಾವುದಕ್ಕೆ ಯಾವ ಫೀಲ್ಡಿಗೆ ಇರಲಿ ಎಳಕೊಂಡು ಬರಬಾರ್ದು. ವಿದ್ಯಾಭ್ಯಾಸಕ್ಕಾದ್ರೂ ಬಂತು, ಒತ್ತಡವನ್ನ ಪಾಲಕರು ಹಾಕಬಾರದು. ಅವನಿಗೆ ಏನು ಇಂಟ್ರೆಸ್ಟ್ ಇದೆ, ಯಾವ ಖುಷಿ ಇದೆ, ಅದು ಮುಖ್ಯ. ಹೊಸ್ತೋಟ ಭಾಗವತರ ಬಂದ ದಿವಸದಿಂದ ಅವನು ತಿರುಗಿ ನೋಡಲಿಲ್ಲ ಎಲ್ಲೂ. ದೊಡ್ಡ ಕೊಡುಗೆ ಚಿಟ್ಟಾಣಿಯವರ ಮೊಮ್ಮಗನಾಗಿ ಅವರ ಆಶೀರ್ವಾದ ಒಟ್ಟಿಗೆ ದೊಡ್ಡ ಕೊಡುಗೆ ಹೊಸ್ತೋಟ ಮಂಜುನಾಥ ಭಾಗವತ. ಬಹಳ ಪ್ರಯೋಜನಕಾರಿ. ಬಹುಶಃ ಕಲಿಕಾ ಕೇಂದ್ರದಲ್ಲಿ ನಾ ತಿಳಿದಾಗ, ಯಾಕಂದ್ರೆ ಉಡುಪಿಗೆಲ್ಲ ನಾವು ಹೋಗಿಲ್ಲ, ಹೋಗುವ ಪರಿಸ್ಥಿತಿಗಳು ನಮಗೆ ಆ ಪ್ರಥಮ ಹಂತದಲ್ಲಿ ಇರಲಿಲ್ಲ. ವೇಷ, ನರ್ತನ, ಚಂಡೆ, ಮದ್ಲೆ, ಭಾಗವತಿಗೆ ಇದಿಷ್ಟು ಕಲಿಯುವುದಿದ್ರೆ ಮಾತ್ರ ಬನ್ನಿ ಅಂತ ಹೇಳ್ತಿದ್ರು ಅವ್ರು. ಅಂದ್ರೆ ಬರಬೇಡಿ ಅಂತಿದ್ರು. ಅದಷ್ಟು ಅವ್ನು ಕೊಟ್ಟಿದ್ದಾರೆ ಅಲ್ವಾ. ಅದು ಇವತ್ತು ಅವನ ಶ್ರೇಯಸ್ಸಿಗೆ ಅನುಕೂಲ ಆದದ್ದು ದೊಡ್ಡದದು. ಚಿಟ್ಟಾಣಿಯವರ ಅಂತಿಮ ನಮನಕ್ಕೆ 1000 ಜನ ಆಗಿದ್ದಾರೆ ಅನ್ನೋದು ಕೇಳ್ಬೇಕು. ಹೌದು. ಆ ದಿನ ಹೆಂಗಿತ್ತು ಸರ್? ಅಯ್ಯೋ, ಆ ದಿವಸ ಮಣಿಪಾಲದಿಂದ ಹೊರಟಿದ್ದೇವೆ ಸರ್. ಬರುವ ದಾರಿಯಲ್ಲಿ ಕಿಕ್ಕಿರಿದ ಜನ. ಓಟದಲ್ಲಂತೂ ನನಗೆ ಹೊಡಿಲಿಕ್ಕೆ ಬಂದ್ಬಿಟ್ಟಿದ್ದಾರೆ. ಅಷ್ಟು ಬೇಜಾರಾಗಿದೆ ಅವರಿಗೆ. ಯಾಕೆ ಬರುದಿಲ್ಲ? ನಮಗೆ ಟೆನ್ಷನ್ ಬೇರೆ ಅಲ್ರಿ, ಹೋಗ್ಬೇಕು ಅಂತ ಅಷ್ಟೇ ಬಿಟ್ಟರೆ ನಮ್ಗೆ ಬೇರೆ ಅಂತ ಗೊತ್ತಿಲ್ಲಲ್ಲ. ಯಾಕಂದ್ರೆ ಚಿಟ್ಟಾಣಿ ಹುಟ್ಟೂರ್ನಾಗೆ ಕೋಟ ಅಂದ್ರೆ ಹೇಗೆ ಬರುದಿಲ್ಲ? ಕರ್ಕೊಂಡು ಹೋದ್ರು. ದೊಡ್ಡ ರೀತಿಯಲ್ಲಿ ಅವರನ್ನೆಲ್ಲ ಬಂದು 1000 ಜನ ನೋಡಿದ್ರು. ಬರುವಾಗ ತ್ರಾಸಿ ಹತ್ರ ಕ್ರಿಶ್ಚಿಯನ್ರು, ಮುಸಲ್ಮಾನರು. ನನ್ನ ಜೀವಮಾನದಲ್ಲಿ ಎಲ್ಲೂ ಕಾಣಲಿಲ್ಲ ಅದು. ಮುಸಲ್ಮಾನರು, ಕ್ರಿಶ್ಚಿಯನ್ರು ಬಂದು ಚಿಟ್ಟಾಣಿಯವರ ಇದನ್ನು ನೋಡ್ಲಿಕ್ಕೆ ಬಂದಿದ್ದಾರೆ ಅಂದ್ರೆ ಅಂತಹ ಕಲಾ ಪ್ರತಿಭೆ ಬಹುಶಃ ಇತಿಹಾಸದಲ್ಲಿ ಹಿಂದೂ ಇಲ್ಲ, ಮುಂದೆ ಗೊತ್ತಿಲ್ಲ. ಅದಕ್ಕೆ ಕಲಾದೇವತೆಯ ಶಕ್ತಿ ಏನಿದೆ ಅಂತ ಚಿಟ್ಟಾಣಿಯವರಿಂದ ಪ್ರಕಟ ಆಗಿದೆ ಅಲ್ವಾ. ಅವ್ರ ಬಗ್ಗೆ ಪುಸ್ತಕಗಳು ಬಂತು, ಎಷ್ಟೆಷ್ಟು ಆರ್ಟಿಕಲ್ಗಳು ಬಂತು, ಟಿವಿಲಿ, ಪೇಪರ್ ಅಲ್ಲಿ, ಎಲ್ಲಾ ಕಡೆನೂ ಅವತ್ತು ನಾವು ಆ ನ್ಯೂಸ್ ಅನ್ನ ನೋಡಿದ್ವಿ. ಹಾಗಂತ ಯಾವ ಪ್ರಶಸ್ತಿ ಆಗಲಿ ಪುಸ್ತಕ ಅಲ್ಲಿ ಮಾಡಿ ಅಂತ ಹುಡ್ಕೊಂಡು ಹೋದದ್ದು ಜೀವಮಾನದಲ್ಲಿ ಕೇಳಲಿಲ್ಲ. ಬಂದ್ರೆ ಪ್ರಾಮಾಣಿಕವಾಗಿ ಹೇಳಿ ಬಿಡ್ತಿದ್ರು ಅಷ್ಟೇ. ಇನ್ನೊಂದು ಕೇಳಿದ್ದೆ ನಾನು, ಕಾಳಿಂಗನಾವುಡರ ಜೊತೆ ಸ್ನೇಹ ಸಂಬಂಧ ತುಂಬಾ ಚೆನ್ನಾಗಿತ್ತು ಅಂದ್ರೆ ಕಾಳಿಂಗನಾವುಡರಿಗೂ ಇವ್ರ ಮೇಲೆ ತುಂಬಾ ಖುಷಿ ಇತ್ತು. ಉಪ್ಪೂರ ನಂತರ ಕಲಾವಿದರಲ್ಲಿ ಭೇದ ಕಾಣದೇ ಇರುವಂತಹ ಯಕ್ಷಗಾನ ರಂಗಭೂಮಿಗೂ ಈಚೆಗೆ ವೈಯಕ್ತಿಕ ಜೀವನಕ್ಕೂ ವ್ಯತ್ಯಾಸವಿಲ್ಲದೆ ಪ್ರಾಮಾಣಿಕವಾಗಿ ಮಾಡಿದಲ್ಲಿ ಉಪ್ಪೂರ ನಂತರ ನಾವುಡ್ರು ಆ ಪಾಲಿಸಿಕೊಂಡು ಬಂದವರು. ಮತ್ತೆ ಬೊಂಬೈ ಮಾರ್ಕೆಟ್ ಆದದ್ದೇ ಕಾಳಿಂಗನಾವುಡ ಮತ್ತು ಚಿಟ್ಟಾಣಿಯಿಂದ. ಆ ನಂತರ ಬಹಳ ಜನ ಹೋಗಿದ್ದಾರೆ, ಬಂದಿದ್ದಾರೆ. ಆದ್ರೆ ದೊಡ್ಡ ಕೊಡುಗೆ ಚಿಟ್ಟಾಣಿಯವರು ಮತ್ತು ಕಾಳಿಂಗನಾವುಡರು.
ಹಾಗೆ ಬಹಳ ಆತ್ಮೀಯತೆ ಇತ್ತು. ನಮ್ಮ ಮನೆಗೆಲ್ಲ ಬರ್ತಿದ್ರು ಅವರು, ಚಿಟ್ಟಾಣಿ ಅಂದ್ರೆ ಬಹಳ ಖುಷಿ ಪಡ್ತಿದ್ರು ಅವರು. ನಿಮ್ಮನ್ನು ನೋಡಿ ತುಂಬಾ ಮೆಚ್ಕೊಂಡಿದ್ರು ಅಂತ ಯಾರು? ನಾವುಡ್ರು ನನ್ನನ್ನು ಮೆಚ್ಕೊಂಡಿದ್ರು ಅಂದ್ರೆ, ನಾನು ಪ್ರಥಮ ಮೇಳಕ್ಕೆ ಹೋದದ್ದೇ ನಾನು ಸಾಲಿಗ್ರಾಮ ಮೇಳಕ್ಕೆ. ಅಪ್ಪನೊಟ್ಟಿಗೆ ಹೋಗಿಲ್ಲ, ಬೇಡ ಅಂತಿದ್ರು, ಹೋಗಿದ್ದೆ. ಆತ್ಮೀಯವಾಗಿ ಕಂಡಿದ್ರು. ಆವಾಗ ನಾನು ಏನು ಬೆಳಿಲಿಲ್ಲ. ಆದ್ರೆ ರಂಗಭೂಮಿಯಿಂದ ಈಚೆಗೆ ಬಂದ ಮೇಲೆ ಚಿಟ್ಟಾಣಿ ಮಗ ಅಂತ ಬಹಳ ಆತ್ಮೀಯ ಕಂಡು ಎಲ್ಲೂ ಹೋಗುದಿದ್ರು, ಹೊರಗಡೆ ದೂರದಲ್ಲಿ ಹೋದಾಗ ನನ್ನನ್ನು ಕರ್ಕೊಂಡು ಹೋಗ್ತಿದ್ರು. ಅವ್ರ ಮನೆಗೆ ಊಟಕ್ಕೆ ಕರೀತಿದ್ರು. ಮತ್ತೆ ಒಬ್ಬ ಕಲಾವಿದನ ಹೆಸರು ಹೇಳ್ಬಾರ್ದು ನಾವು. ರಂಗದಲ್ಲಿ ತೊಂದರೆ ಕೊಟ್ಟಾಗ ಒಳಗೆ ಬಂದು ಬೈತಿದ್ರು, ಮಕ್ಕಳನ್ನ ನೀವು ಸುಧಾರಿಸ್ಕೊಳ್ಬೇಕು, ಕಟ್ಟಿ ಹಾಕೋ ಪ್ರಶ್ನೆ ಮಕ್ಕಳಿಗೆ ಮಾಡಬಾರ್ದು ಅಂತ. ಮತ್ತೆ ಯಾವನ ಆತ್ಮೀಯತೆ ಇದ್ರು ರಂಗದಲ್ಲಿ ಮಾತ್ರ ಸೂತ್ರಧಾರಿಕೆ ಎನ್ನುವುದನ್ನು ಉಪ್ಪೂರ ನಂತರ ಗಟ್ಟಿ ಮಾಡಿಕೊಂಡು ಬಂದವರು ನಾ ತಿಳಿದಾಗೆ ಕಾಳಿಂಗನವರು. ಅವ್ರ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್. ನೀವು ನೋಡಿರುವಂಗೆ ಹೆಂಗಿದ್ರು, ಹೇಗಿದ್ರು ಅಂದ್ರೆ ಮರೀಲಿಕ್ಕೆ ಸಾಧ್ಯ ಇಲ್ರಿ. ಈಗ ನಾನು ತುಂಬಾ ಕಡೆಗೆ ಒಂದು ಆವಾಗ ಆಟಕ್ಕೆ ಹೋಗಿದ್ದೆ, ಗೊತ್ತುಂಟು. ನಾನೇನು ದೊಡ್ಡ ವೇಷಧಾರಿ ಎಲ್ಲ ಏನೂ ಅಲ್ಲ ಆಗ. ಆದ್ರೆ ಆ 1 ಗಂಟೆವರೆಗೆ ಅವರು ಬರುವುದನ್ನ ಜನ ಕಾಯುವುದನ್ನು ನೋಡಿದ್ರೆ ಅದು ಮರೀಲಿಕ್ಕೆ ಸಾಧ್ಯ ಇಲ್ರಿ. ಮತ್ತೆ ಉಳಿದ ಭಾಗವತರ ಬೇರೆ. 11 ಗಂಟೆ ಕೂತ್ರೆ ಅವರು ಬೆಳಗಿನ ತನಕ ಹೇಳ್ದೆ ಪದ್ಯ ಹೇಳುವ ಕಲಾ ಭಾಗವತ ಹಿಂದಿಲ್ಲ ಮುಂದೆ ಆಗೋದಿಲ್ಲ. ಆ ಕಂಠತ್ರಾಣವನ್ನು ದೇವರು ಅವರಿಗೆ ಕೊಟ್ಟಿದ್ದಾನೆ. ಅದೇ ಕಲಾಶಕ್ತಿ ಎನ್ನುವುದು ಚಿಟ್ಟಾಣಿ ಮತ್ತು ಕಾಳಿಂಗನವರಿಗೆ ಕೊಡುವ ಪ್ರತಿಭೆಯನ್ನ ದೇವರು ಬಹುಶಃ ಅದು ಹ್ಯಾಂಗ್ ಕೊಟ್ಟಿದ್ದಾನೆ ಅವರಿಗೆ ಗೊತ್ತಿಲ್ಲ. ಅದಕ್ಕೆ ಕಾರಣ ಕಲಾದೇವತೆಯ ಶಕ್ತಿ. ಒಂದ್ಸರಿ ಇಲ್ಲಿ ಗುಣವಂತೆಯಲ್ಲಿ ಆಟ, ಬಚ್ಚಿಗಾರ ಮೇಳದ ಆಟ, ಕಾಳಿಂಗನವರು ಸಾಲಿಗ್ರಾಮದಲ್ಲಿ ಇರೋದು. ವಾಲಗಳ್ಳಿಯಲ್ಲಿ ಆಟ ಮುಗಿಸಿ ನಮ್ಗೆ ಇಲ್ಲಿ ಬಂದಿದ್ದಾರೆ. ಚಿಟ್ಟಾಣಿ ಇದ್ದಾನೆ, ಪದ್ಯ ಹೇಳ್ಬೇಕು ಅಂತ ಹೇಳಿ. ಹಿಂಗೆ ಚಿಟ್ಟಾಣಿ ಅಂತ ಹೇಳಿದವ್ರು, ಪದ್ಯ ಹೇಳ್ಬೇಕು ಅಂತ ಹೇಳಿ. ಭಸ್ಮಾಸುರ ಮೊಯ್ನಿ ಲಾಸ್ಟಿಗೆ ಬಂದು ಕೂತಿದ್ದಾರೆ. ಅವರ ಆರೋಗ್ಯದ ಸ್ಥಿತಿಯಲ್ಲಿ ಪದ್ಯ ಹೇಳುವ ಸ್ಥಿತಿಯಲ್ಲಿ ಇದ್ದಾಗ ಆ ಹೊತ್ತು ಕಾಣಲಿಲ್ಲ ನಾವುಡ್ರಿಗೆ. ಮೇಲೆ ಹತ್ತು ಕೂತ ಮೇಲೆ ಏನೂ ತೊಂದರೆ ಕಾಣಲಿಲ್ಲ. ಅದ್ಭುತ ಪದ್ಯ ಹೇಳಿ ಹೋಗಿದ್ದಾರೆ. ಮನೆಗೆ ಅವರದ್ದು ಸಾಗರದಲ್ಲಿ ಒಂದು ಆಟ ಆಗಿ ಅವರದ್ದು ಅಂತ್ಯ ಆಯ್ತು ನೋಡಿ, ನೆನಪಿದ್ಯಾ? ಅವತ್ತು ನಾನು ಇದ್ದೆ ಬಚ್ಚಿಗ. ಅವತ್ತು ಸಾಗರದಲ್ಲಿ ಆಟ, ಅದೇ ದಿವಸ ಬಂದಿದ್ದಾರೆ ಅಲ್ಲಿ. ಅವತ್ತು ಆಟದಲ್ಲಿ ನೀವಿದ್ರಾ? ನಾನು ಇದ್ದೆ. ಲವಕುಶದ ರಾಮ ಅಪ್ಪಯ್ಯನ ಬಂದ್ರು. ಕಾಳಿಂಗನವರು, ಏ ಚಿಟ್ಟಾಣಿ ನಿಂಗೆ ಪದ್ಯ ಹೇಳ್ತೆ ನಾನು ಅಂದ್ರು. ನಾಲ್ಕು ಚೌಕಿಲಿದ್ದೇನೆ. ನಾವಡ ನೀ ಬೇಡ, ಇವತ್ತು ನನಗೆ ಕೊಳಗಿ ಪದ್ಯ ಹೇಳ್ಬೇಕು ಇವತ್ತು ಹೇಳಿದ್ರು. ಹಾಗೆ ಕೊಳಗಿ ಪದ್ಯ ಹೇಳಿದ. ಇವರು ಬುಡದ ಪ್ರಸಂಗದಲ್ಲಿ ಇಳಿಯುವಾಗ ಆಕಸ್ಮಿಕ ತೆಗೆದು ತಾಳವನ್ನು ಕೊಳಗಿ ಕೊಟ್ಟುಬಿಟ್ಟಿದ್ದಾರೆ. ಕಲ್ಪನೆ ಇಲ್ಲದೆ ಆದದ್ದು. ಚಿಟ್ಟಾಣಿ ಪದ್ಯ ಹೇಳ್ಬೇಕು ಅಂತಿತ್ತು. ಸಣ್ಣ ಬೇಸರ ಆಗಿದೆ ಅವರಿಗೆ. ಆದ್ರೂ ಚಿಟ್ಟಾಣಿ ಹೇಳದನ್ನು ಮೀರುವುದಿಲ್ಲ. ಪದ್ಯ ಹೇಳಿ ಹೋದವ್ರ ಕಡೆಗೆ ಆಯ್ತಲ್ಲಿ ಅವ್ರ ಅಂತ್ಯ ಆಯ್ತಲ್ಲ ಅವತ್ತು, ಅದೇ ದಿವಸ. ಅವತ್ತು ನೀವು ಹೋಗಿದ್ದೀರ ಸರ್? ಹೋಗಿದ್ದೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದವ್ರ ಹತ್ರ. ಬೆಂಗಳೂರಲ್ಲಿ ಆಟ ಮಾಡ್ತೇನೆ ನಾವು, ಬಂದ್ಕೊಡು. ಆತಪಿ ಬತ್ನಲ್ಲ ನಾನು ಅಂತೇಳಿ ಹೋಗಿದ್ದೆ. ಅದೇ ಮರುದಿವ್ಸ ನಾ ಬೆಂಗಳೂರೇ ಹೋಗಿದ್ದೇನೆ. ಆಟ ಫಿಕ್ಸ್ ಮಾಡ್ಲಿಕ್ಕೆ ಹೋದವ ಮತ್ ನಾನು. ನನಗೆ ಇದು ಗೊತ್ತಿಲ್ಲ. ಮಂಟಪ ಪ್ರಭಾಕರ್ ಉಪಾಧ್ಯಾಯರು ನಾನು ಕಡೆಗೆ ಇದು ಗೊತ್ತಾದ್ಮೇಲೆ ಕಾರ್ ತಗೊಂಡು ಬಂದ್ವಿ. ಬರ್ತಾ ಇರುವಾಗ ಆ ಘಾಟಿಯಲ್ಲಿ ಒಂದು ಮರಕ್ಕೆ ನಮ್ಮ ಕಾರು ಗುದ್ದಿದೆ. ಹೇಗೋ ಮಾಡಿ ಕಡೆಗೆ ಅವ್ರ ಅಂತ್ಯಕ್ರಿಯೆ ಟೈಮಿಗೆ ಬಂದ್ಬಿಟ್ಟಿದ್ದೀವಿ. ಅದು ಕೂಡ ನಾವು ಒಂದು ಸರಣಿ ಕಾರ್ಯಕ್ರಮವನ್ನ ಮಾಡಿದ್ವಿ. ಅಲ್ಲಿ ಆ ಮನೆಗೆ ಎಲ್ಲ ನಾವು ವಿಸಿಟ್ ಮಾಡಿದ್ವಿ. ಅವರ ವೈಫನ್ನ ಕೂಡ ಇಂಟರ್ವ್ಯೂ ಮಾಡಿದ್ವಿ. ಅಲ್ಲಿ ಎಲ್ಲ ನಾವು ಕೇಳ್ಪಟ್ಟಾಗ ಅಲ್ಲೂ ಕೂಡ ಅಷ್ಟೇ ತುಂಬಾ ಜನ ಸೇರಿದ್ರು. ಅವತ್ತು ತುಂಬಾ ಜನ ಕೊಯ್ಕಾಲು ಹಾಕ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಯಕ್ಷಗಾನ ಕಲಾವಿದನಿಗೆ ಎಷ್ಟು ಹೆಮ್ಮೆ ಇದು. ಬಹುಶಃ ಎಷ್ಟೊಂದು ಅಭಿಮಾನಿಗಳು ಇರ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಇಲ್ಲ ಗೊತ್ತಿಲ್ಲ ಅವ್ರಿಗೆ. ಅಪ್ಪಯ್ಯಂತೂ ಎಂತೂ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಅಂದ್ರೆ ಪದ್ಮಶ್ರೀ ಬಂದಿದೆ ನೆನಪು ಮಾಡ್ಕೊಡ್ಬೇಕು ಅವರಿಗೆ, ಬಿಟ್ರೆ ಗೊತ್ತಿಲ್ಲ. ಯಾವುದೇ ಇನ್ಫ್ಲುಯೆನ್ಸ್ ಮಾಡಿರಲಿಲ್ಲ, ಜೀವಮಾನದಲ್ಲಿ ಮಾಡಿಲ್ಲ. ಅವ್ರಲ್ಲಿ ಹೋಗಿ ಅದನ್ನ ತಗೊಂಡ್ ಬಂದಿದ್ದೆಲ್ಲ ಹೆಂಗಿತ್ತು ಸರ್? ಅದು ಎಂತಾಯ್ತು ಕೇಳಿದ್ರೆ, ನಮ್ಗೆ ನಾ ಇಲ್ಲಿ ಉಳ್ಕೊಂಡಿದ್ದೆ. ಅವ್ರು ಹೋಗ್ತಾರೆ ಕಲ್ಪನೆವರೆಗೂ ನಂಗೆ ಇಲ್ಲ ಇಂಥ ದಿವಸ ಹೋಗ್ತಾರೆ ಅಂತ. ಕಡೆಗೆ ಗೊತ್ತಾಯ್ತು. ಅವ್ರ ಆತ್ಮೀಯರೊಬ್ಬರು ಎಸ್ ಟಿ ಭಟ್ ಅಂತ ಅವ್ರನ್ನ ಕರ್ಕೊಂಡು ಮುಂಬೈಗೆ ಹೋಗ್ಬಿಟ್ಟಿದ್ದಾರೆ, ಅಲ್ಲ ಡೆಲ್ಲಿಗೆ ಹೋಗಿದ್ದಾರೆ. ಬಿಟ್ರೆ ಅಲ್ಲಿ ಹೋದ್ಮೇಲೆ ಏನಾಯ್ತು ಹೇಳೋದನ್ನ ನಾನು ಕೇಳಿದ ಮೇಲೆ ಇದೊಂದು ಗೊತ್ತುಂಟು ಪಕ್ಕ. ಯಾಕಂದ್ರೆ ಅವ್ರು ಹೇಗೆ ಹೋಗಿ ಅಲ್ಲಿ ಲೈದಲ್ಲಿ ಹೋಗಿ ತಗೊಂಡ್ಬಂದಿದ್ದಾರೆ ಅಂತ ಗೊತ್ತಾಯ್ತು.